ಹದಿಹರಿಯದ ಹೆಣ್ಣುಮಕ್ಕಳನ್ನು ಲೈಂಗಿಕವಾಗಿ ಹಿಂಸಿರುವ ಆರೋಪ ಹೊತ್ತಿರುವ ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಭಾರತದ ಪ್ರಧಾನಿ ಮೋದಿ ಹೆಸರು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಮಂಡ್ಯ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶವನ್ನು ದಿವಾಳಿ ಮಾಡಲು ಹೊರಟಿರುವ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ. ನಾಲಾಯಕ್ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ. ದೇಶದ ಮರ್ಯಾದೆ ಕಳೆದ ಮೋದಿ ಅವರಿಗೆ ಧಿಕ್ಕಾರ. ಮೋದಿ ಅವರಿಗೆ ಧಿಕ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಭಾರತದ ಹಿತಾಸಕ್ತಿಯನ್ನು ಕಡೆಗಣಿಸಿ ಅಮೆರಿಕಾದೊಂದಿಗೆ ವಾಣಿಜ್ಯ ಒಪ್ಪಂದದಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಘನತೆಗೆ ಕುಂದುಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನೋ ನಮ್ಮ ನರೇಂದ್ರ ಮೋದಿಯವರು ಎಪ್ಸ್ಟೀನ್ನಂತಹ ದೇಹದ್ರೋಹಿ ಅಸಹ್ಯಕರ ವ್ಯಕ್ತಿಯೊಂದಿಗೆ ಈ ಸಂಬಂಧವನ್ನು ಹೊಂದಿದ್ದವರು ಈ ದೇಶದ ದ್ರೋಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಟ್ರಂಪ್ ಮುಂದೆ ಡ್ಯಾನ್ಸ್ ಮಾಡಿ ನಮ್ಮ ದೇಶದ ಮರ್ಯಾದೆನೇ ಹಾಳು ಮಾಡ್ತಾಯಿದ್ದಾರೆ ಅಂತ ಮೋದಿಯವರು ಎಪ್ಸ್ಟೀನ್ನಂತಹ ಕೆಟ್ಟ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿದ್ದು ಅವನು ಅನೇಕ ಮಹಿಳೆಯರ ಜಗತ್ತಿಗೆ ಅವನೊಬ್ಬ ದೊಡ್ಡ ಬ್ರೋಕರ್. ಎಪ್ಸ್ಟೀನ್ ದೊಡ್ಡ ಬ್ರೋಕರು, ಜಗತ್ತಿನ ದೊಡ್ಡ ಬ್ರೋಕರ್. ಅವನು ಮಹಿಳೆಯರನ್ನೆಲ್ಲ ತಗೊಂಡೋಗಿ ದೊಡ್ಡ ವ್ಯಕ್ತಿಗಳಿಗೆ ಹುಡುಗಿರನ್ನ ಸಪ್ಲೈ ಮಾಡಿ ಆಮೇಲೆ ಚಿಕ್ಕ ಹೆಣ್ಣುಮಕ್ಕಳೆಲ್ಲನೂ ಲೈಂಗಿಕರಿಗೆ ಬಳಸ್ಕೊಂಡು ಅತ್ಯಾಚಾರ ಮಾಡಿ ಇದನ್ನೆಲ್ಲ ನಮ್ಮ ದೇಶದ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರದ ಮರ್ಯಾದೆ ಕಳೆಯೋಕ್ಕೆ ಹೊರಟಿದ್ದಾರೆ. ಇಂಥ ಮೋದಿಯನ್ನು ನಾವು ಕುರಿತು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ಇದಿಷ್ಟಕ್ಕೆ ನಿಲ್ಲಲ್ಲ, ಇಡೀ ಜಿಲ್ಲಾದ್ಯಂತ ನಡೀತಾ ಇದೆ ಈ ಉಗ್ರ ಹೋರಾಟ. ಮೋದಿಯವರು ಅಂಥವೆಲ್ಲ ಬಿಟ್ಟು ದೇಶಕ್ಕೆ ಒಳ್ಳೇದು ಮಾಡೋದು ನೋಡಬೇಕು. ಯುವಕರು ಜೀವನನೇ ಹಾಳು ಮಾಡ್ತಾವ್ರೆ. ಈ ಖಾಸಗಿ ಕಂಪ್ನಿ ಕೊಟ್ಬಿಟ್ಟು ಪ್ರೈವೇಟ್ ಕಂಪ್ನಿಗಳೆಲ್ಲ ಖಾಸಗಿ ಕಂಪ್ನಿಗಳೆಲ್ಲ ಕೊಟ್ಬಿಟ್ಟು ಈ ಯುವಕರು ಜೀವನನೇ ಹಾಳು ಮಾಡ್ತಾಯಿದ್ದಾರೆ. ಯುವಕರು ಕೆಲಸ ಇಲ್ಲದೆ ಪಾಪ ಇದಕ್ಕೆ ಡ್ರಗ್ಗೆ ಮತ್ತು ಇದಕ್ಕೆಲ್ಲ ಬಲಿ ಆಗ್ತಾಯಿದ್ದಾರೆ. ಇದಕ್ಕೆಲ್ಲ ಬಲಿಪಶು ಆಗ್ತಾಯಿದ್ದಾರೆ ನಮ್ಮ ಯುವಕರುಗಳೆಲ್ಲ. ಯುವಕರಿಗೆ ಹುದ್ದೆಯನ್ನು ಕೆಲಸವನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು. ದೇಶದ್ರೋಹಿ ಕೆಲಸ ಈ ಥರ ಭರತನಾಟ್ಯ ಮಾಡ್ಕೊಂಡು ಇವರು ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ದೇಶನ ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಮಂಡ್ಯ ಯುವ ಕಾಂಗ್ರೆಸ್ ವತಿಯಿಂದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮಾತನಾಡಿ, ನರೇಂದ್ರ ಮೋದಿಯವರು ಒಳ ಒಪ್ಪಂದ ಮಾಡಿಕೊಂಡು ದೇಶದ ಹಿತಾಸಕ್ತಿಯನ್ನು ಕಡೆಗಣಿಸಿದ್ದಾರೆ. ನಮ್ಮ ರಾಷ್ಟ್ರದ ಆಸ್ತಿಯನ್ನು ಖಾಸಗೀಕರಣ ಮಾಡುವ ಮೂಲಕ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಇಸ್ರೇಲ್ ರಾಷ್ಟ್ರದ ಪ್ರಧಾನಿಗಳೊಂದಿಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳ್ಳತನದ ಮೂಲಕ ಒಳ ಒಪ್ಪಂದಗಳ ಮೂಲಕ ಹೊರ ರಾಷ್ಟ್ರಗಳೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನು ದಿವಾಳಿ ಮಾಡುವ ಮೂಲಕ ಭಾರತ ರಾಷ್ಟ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವಂತಹ ನರೇಂದ್ರ ಮೋದಿಯವರ ಕ್ರಮವನ್ನು ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುವ ಮೂಲಕ ಇದುವರೆಗೂ ಕೂಡ ಬಹಳಷ್ಟು ಕಂಪ್ನಿಗಳನ್ನ, ಬಹಳಷ್ಟು ಇಲಾಖೆಗಳನ್ನ ಖಾಸಗೀಕರಣ ಮಾಡಿದ್ದಾಯಿತು. ಈಗ ನಮ್ಮ ರಾಷ್ಟ್ರದ ಆಸ್ತಿಗಳನ್ನ, ಸಂಪತ್ತುಗಳನ್ನ ದಿವಾಳಿ ಮಾಡುವ ಮೂಲಕ ಇಡೀ ನಮ್ಮ ರಾಷ್ಟ್ರವನ್ನೇ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರ ಎಲ್ಲ ಕ್ರಮಗಳನ್ನ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಯುವ ಕಾಂಗ್ರೆಸ್ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡಲು ಬಯಸುತ್ತೇವೆ. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವನಾಗರಾಜು, ಮಂಡ್ಯ ತಾಲೂಕು ಅಧ್ಯಕ್ಷ ಸುನಿಲ್, ಉಪಾಧ್ಯಕ್ಷರಾದ ನಿಂಗರಾಜು, ಪಾಪು, ನಗರಸಭೆ ಸದಸ್ಯ ಶ್ರೀಧರ್, ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಹರೀಶ್, ಸುಮಾ, ಅಪ್ಪು ಆರ್ ಗೌಡ, ಮಂಜುನಾಥ್, ಮಣಿ ಸೇರಿದಂತೆ ಇತರರು ಭಾಗವಹಿಸಿದರು.